ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ನಾಳೆ ನಡೀತಾ ಇರುವಂತಹ ಮ್ಯಾಚು ದ ಮೋಸ್ಟ್ ಆಂಟಿಸಿಪೇಟೆಡ್ ಅಂಡ್ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಿರುವಂತಹ ಮ್ಯಾಚು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್. ಪ್ಲೇಯಿಂಗ್ 11 ಕಂಪ್ಯಾರಿಸನ್ಗೆ ಸ್ವಾಗತ ಮಗ. ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಅಂತ ಬಂದಾಗ ನನ್ನ ಒಂದು ಅನಿಸಿಕೆ ಪ್ರಕಾರ ಟೀಮ್ ಇಂಡಿಯಾದಲ್ಲಿ ಯಾವುದೇ ಒಂದು ಚೇಂಜು ಕೂಡ ಇರೋದಿಲ್ಲ. ಸೇಮ್ ಅದೇ ಲೆವೆನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಗೆದ್ದಿರೋಂಥ ಲೆವೆನು, ಸಖತ್ತಾಗಿ ಆಡಿರುವಂಥ ಲೆವೆನು, 256ನ ಈ ಒಂದು ಲೆವೆನ್ ಇಟ್ಕೊಂಡು ಹೊಡೆದಿದ್ದೀವಿ, ಡಿಫೆಂಡ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲೂ ಚೇಂಜ್ ಮಾಡೋದೇ ಬೇಡ. ಚೇಂಜಸ್ ಮಾಡಿಬಿಟ್ಟು ಹಾಳಾಗೋಗಿರೋದು ಸಾಕು, ಯಾವುದೂ ಚೇಂಜ್ ಬೇಡ ಅಂತ ಖಂಡಿತ ಇದೇ ಲೆವೆನ್ನ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ವೆಸ್ಟ್ ಇಂಡೀಸು ಕೂಡ ಅದೇ ಲೆವೆನ್ನ ಮೇಂಟೈನ್ ಮಾಡುವಂಥ, ಸೋತಿದ್ರು ಕೂಡ ಅದೇ ಲೆವೆನ್ನ ಮೇಂಟೈನ್ ಮಾಡುವಂಥ ಪಾಸಿಬಿಲಿಟಿ ಇದೆ. ಚೇಂಜ್ ಮಾಡಿದ್ರು ಕೂಡ ಒಂದು ಪಾಸಿಬಲ್ ಚೇಂಜ್ ಆದರೂ ಆಗ್ಬೋದು. ಅದನ್ನು ಬಿಡ್ತು ಅಂದರೆ ಖಂಡಿತ ಅದೇ ಲೆವೆನ್ನ ಮೇಂಟೈನ್ ಮಾಡ್ಬೋದು ಅಂತಲೂ ಕೂಡ ಅನ್ನಿಸ್ತಾ ಇದೆ. ಸೌತ್ ಆಫ್ರಿಕಾ ಅಗೇನ್ಸ್ಟ್ ಏನು ಆಡ್ತೋ ಅದೇ ಲೆವೆನ್ನು. ಸೊ ಎರಡು ಲೆವೆನ್ನ ಡಿಸ್ಪ್ಲೇ ಮಾಡಿದ್ದೀನಿ. ಒಂಥರ ನೋಡ್ತು ಅಂತಂದರೆ ಟೀಮ್ಗಳು, ಎರಡು ಟೀಮ್ಗಳನ್ನ ನೋಡ್ತು ಅಂದರೆ ಒಂದು ಸ್ವಲ್ಪ ಕಾಂಟ್ರಾಸ್ಟಿಂಗ್ ಆಗಿದೆ. ಅಂದರೆ ಈ ಟೀಮ್ ಇದ್ದಂಗೆ ಆ ಟೀಮ್ ಇದೆ, ಆ ಟೀಮ್ ಇದ್ದಂಗೆ ಈ ಟೀಮ್ ಇದೆ ಅಂತಲ್ಲ, ಬೇರೆ ಬೇರೆನೇ ಟೀಮು. ಬಟ್ ಆದರೂ ಒಂದು ಸ್ವಲ್ಪ ಮಟ್ಟಿಗೆ ಒಂಥರ ಕಾಮನ್ಸ್ ಇದೆ ಅಂತ ಹೇಳ್ಬೋದು. ನೋಡಿ, ನಂಬರ್ 8 ಕೂಡ ಇವ್ರದ್ದು ಕೂಡ ಬ್ಯಾಟಿಂಗ್ ಡೆಪ್ತ್, ಸಖತ್ತಾಗಿರುವಂಥ ಬ್ಯಾಟಿಂಗ್ ಡೆಪ್ತು. ಆ್ಯಂಡ್ ನಮ್ಮ ಕಡೆಯೂ ಕೂಡ ನಂಬರ್ 8 ಕೂಡ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಡೆಪ್ತ್ ಇದೆ. ಸಖತ್ತಾಗಿರುವಂಥ ಬ್ಯಾಟರ್ಸ್ಗಳಿದ್ದಾರೆ, ಧ್ವಂಸ ಮಾಡುವಂಥ ಬ್ಯಾಟರ್ಸ್ ನಮ್ಮ ಕಡೆನೂ ಇದ್ದಾರೆ, ಅವ್ರ ಕಡೆನೂ ಇದ್ದಾರೆ. ಬಟ್ ಅವರೆಲ್ಲ ಒಂಥರ ನೋಡ್ತೊಂಡ್ರೆ ಒಂಥರ ದಾಂಡಿಗರ ಥರ ಫೀಲ್ ಆಗ್ತಾರೆ. ಇಲ್ಲ ಆದರೂ ಡಿಸ್ಟ್ರಾಕ್ಟ್ ಮಾಡಿಬಿಡ್ತಾರೆ, ಧ್ವಂಸ ಮಾಡಿ ಇಟ್ಬಿಡ್ತಾರೆ ಅನ್ನೋ ಥರ ಫೀಲು. ನಮ್ಮ ಲೆವೆನ್ ನೋಡ್ತು ಅಂತಂದರೆ ಒಂಥರ ವೈಬ್ ಕೊಡೋದಿಲ್ಲ, ಅಂಥ ವೈಬ್ ಕೊಡೋದಿಲ್ಲ. ವೆಸ್ಟ್ ಇಂಡಿಯನ್ ಕ್ರಿಕೆಟರ್ಸು ಯಾವತ್ತೇ ಆದ್ರೂ ಒಂದು ವೈಬ್ನ ಕೊಡ್ತಾರೆ, ಒಂಥರ ಭಯ ಹುಡ್ಸೋವಂಥ ಒಂದು ವೈಬ್ನ ಕೊಡ್ತಾರೆ. ಹೆಂಗ್ರು ಹೆಂಗೆ ಹೇಳ್ತಾ ಇದೆಯಾ, ಸೋತಾಗ್ಬಿಡ್ತಾ ಮತ್ತೆ ಇಂಡಿಯಾ ಅಂತ ಕೇಳಿದ್ರೆ ಆ ಥರ ಎಲ್ಲ ಹೇಳ್ತಾ ಇರೋದು. ಬಟ್ ಒಂದು ಭಯ ಹುಡ್ಸೋವಂಥ ವೈಬ್ನ ನನಗೇನೋ ಇಲ್ಲಿ ವೆಸ್ಟ್ ಇಂಡೀಸ್ ಅವ್ರು ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಟು ಬಿ ಹಾನೆಸ್ಟ್ ಹೇಳ್ತಾ ಇರೋದು. ಯಾಕಂದರೆ ಅವರ 11 ನೋಡಿ, ಅವರ 8 ನೋಡಿ, ಟಾಪ್ 8 ನೋಡಿ ಯಾವ ಥರ ಇದೆ ಬ್ಯಾಟಿಂಗ್ ಅಂತ ಅಂದರೆ ಡಿಸ್ಟ್ರಕ್ಷನ್, ಕಂಪ್ಲೀಟ್ ಡಿಸ್ಟ್ರಕ್ಷನ್, ಧ್ವಂಸ ಮಾಡುವಂಥ ಬ್ಯಾಟರ್ಸ್ಗಳೇ ಇರೋದು. ಯಾರು ಬೇಕಾದರೂ ಮ್ಯಾಚ್ ವಿನ್ನರ್ ಆಗುವಂಥ ಅಬಿಲಿಟಿ ಇರುವಂಥ ಬ್ಯಾಟರ್ಸ್. ಏನು ಇಂಡಿಯಾ ಕಡೆ ಏನಿಲ್ಲ ನೋಡಲ್ಲಿ, ಯಾರು ಮ್ಯಾಚ್ ವಿನ್ನರ್ ಆಗೋದೇ ಇಲ್ವಾ? ನೋಡೋಲ್ಲಪ್ಪ, ಉಗಿತಾ ಇದಕ್ಕೆ ತಿಲಕ್ ವರ್ಮಾ ಯಾವ ಥರ ಬೂಸ್ಟಪ್ ಆಗಿ ಕಮ್ಬ್ಯಾಕ್ ಮಾಡಿದ್ರು ಅಂತ, ಕಮ್ಬ್ಯಾಕ್ ಸೈಕಾಗಿ ಮಾಡಿದ್ರು. ಸೊ ನಮ್ಮಲ್ಲೂ ಕೂಡ ಇದ್ದಾರೆ ಧ್ವಂಸ ಮಾಡುವಂಥ ಬ್ಯಾಟರ್ಸ್ಗಳಿರೋದು. ಅಭಿಷೇಕ್ ಶರ್ಮಾ ಫುಲ್ ಫ್ಲೋಗ್ ಬಂತು ಅಂತಂದರೆ ಅವ್ರ ಮುಂದೆ ಯಾವ ಬ್ಯಾಟರ್, ವೆಸ್ಟ್ ಇಂಡೀಸ್ನ ಯಾವ ಬ್ಯಾಟರ್ ಕೂಡ ತಲೆ ಎತ್ತಕ್ಕಾಗೋದಿಲ್ಲ. ಆ ಥರ ಧ್ವಂಸ ಮಾಡಿ ಇಟ್ಬಿಡ್ತಾರೆ. ಇನ್ಫ್ಯಾಕ್ಟ್ ಸಂಜು ಸ್ಯಾಮ್ಸನ್ ಫಾರ್ ದಟ್ ಮ್ಯಾಟರ್ ಅವರು ಕೂಡ ಧ್ವಂಸ ಮಾಡಿ ಇಟ್ಟಿದ್ದಾರೆ ಗುರು ಈ ಹಿಂದೆ. ಬಟ್ ಇವಾಗ ಸ್ವಲ್ಪ ಲೈಟಾಗಿ ಫಾರ್ಮಲ್ಲಿ ಇಲ್ಲ ಅಷ್ಟೇ. ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್ ಎಲ್ಲ T20 ಇಂಟರ್ನ್ಯಾಷನಲ್ಸ್ನೇ ಚಚ್ಚಿರೋಂಥ ಸಂಜು ಸ್ಯಾಮ್ಸನ್ ಫಾರ್ಮಿಗೆ ಬರಬೇಕಾಗಿದೆ ಅಷ್ಟೇ. ಕಂಪ್ಲೀಟ್ ಫಾರ್ಮಲ್ಲಿ ಇಲ್ಲ. ಕಂಪ್ಲೀಟ್ ಫಾರ್ಮ್ಗೆ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಬಂತು ಅಂದರೆ ಟಾಪ್ ಆರ್ಡರ್ಲೇ ಹೆವಿ ಡಿಸ್ಟ್ರಕ್ಷನ್ ಮಾಡಾಕ್ಬಿಡ್ತಾರೆ ನಮಗೆ, ಅಂದರೆ ಅವ್ರಿಗೆ. ಸೊ ನೋಡ್ತು ಅಂತಂದರೆ ರೈಟ್ ಹ್ಯಾಂಡ್ ಕಾಂಬಿನೇಷನಿಂದ ನಾವು ಓಪನ್ ಮಾಡಲ್ಲ, ಅವ್ರು ಓಪನ್ ಮಾಡ್ತಾರೆ. ನಾವು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನಿಂದ ಓಪನ್ ಮಾಡ್ತೀವಿ. ಅಭಿಷೇಕ್ ಶರ್ಮಾ ಜೊತೆಗೆ ಸಂಜು ಸ್ಯಾಮ್ಸನ್ನು. ಬ್ರ್ಯಾಡನ್ ಕಿಂಗ್ ಆಗಿರಲಿ, ಶಾಯ್ ಹೋಪ್ ಆಗಿರಲಿ, ಈ ಟೂರ್ನಮೆಂಟಲ್ಲಿ ಅಂಥ ಮಟ್ಟಿಗೆ ಹೆವಿ ಸಕ್ಸಸ್ನ ಕಂಡಿಲ್ಲ. ಬ್ರ್ಯಾಡನ್ ಕಿಂಗ್ ಎಸ್ಪೆಷಲಿ, ಇವ್ರ ಮೇಲೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಲ್ಲ. ನೋಡಿ, ಔಟ್ ಆಫ್ ದ ಸಿಲೆಬಸ್ ಆಗಿ ಇವರೇ ಆಡ್ಬಿಟ್ರು ಅಂದರೆ, ಸಖತ್ತಾಗಿ ಇವರೇ ಆಡ್ಬಿಟ್ರು ಅಂದರೆ ಬ್ರ್ಯಾಡನ್ ಕಿಂಗು, ಅದೇ ನಮಗೆ ಸ್ವಲ್ಪ ಶಾಕ್ ಆಗುತ್ತೆ. ಶಾಯ್ ಹೋಪು ಆಡೋದ್ರಿಂದ ನಮಗೇನು ಶಾಕ್ ಆಗಲ್ಲ, ಯಾಕಂದರೆ ಒಳ್ಳೆ ಕ್ವಾಲಿಟಿ ಬ್ಯಾಟರ್ ಇದ್ದಾರೆ. ಶಾಯ್ ಹೋಪು ಯಾವಾಗ ಬೇಕಾದ್ರೂ ಬೂಸ್ಟ್ ಅಪ್ ಆಗ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಬಟ್ ಬ್ರ್ಯಾಡನ್ ಕಿಂಗ್ ಏನಾದ್ರು ಚಚ್ಬಿಡ್ತು ನಮಗೆ ಅಂತಂದರೆ ಅದು ಒಂದು ಸ್ವಲ್ಪ ಶಾಕಿಂಗ್ ಆಗೇ ಇರುತ್ತೆ. ಅವ್ರ ವಿಕೆಟ್ನ ಆದಷ್ಟು ಬೇಗ ಈ ಟಾಪ್ ಆರ್ಡ್ರನ್ನ ಬೇಗ ಕೊಲ್ಯಾಪ್ಸ್ ಮಾಡಿಸ್ಬೇಕು. ಅಂದರೆ ಇವ್ರೇನು ಅಂಥ ಮಟ್ಟಿಗೆ ಹೆವಿ ಸ್ಕೋರ್ ಮಾಡಿದ್ರಂತಲ್ಲ, ಬರೀ ಇವರ ಮಿಡ್ಲ್ ಆರ್ಡ್ರು ಮತ್ತು ಲೋವರ್ ಮಿಡ್ಲ್ ಆರ್ಡರ್ ಏನಿದ್ದಾರೆ ಸಿಕ್ಕಾಪಟ್ಟೆ ಹೆವಿ ಸ್ಕೋರ್ ಮಾಡಿದ್ರೆ ಒಂದು ಟೂರ್ನಮೆಂಟಲ್ಲಿ. ನಮ್ಮ ಟಾಪ್ ಆರ್ಡರ್ ಅಂತ ಬಂದಾಗ ಅಭಿಷೇಕ್ ಶರ್ಮಾ ಲಾಸ್ಟ್ ಮ್ಯಾಚು ಸಿಕ್ಕಾಪಟ್ಟೆ ಫಾರ್ಮಲ್ಲಿ ಕಾಣಿಸ್ಕೊಂಡ್ರು. ಅಂದರೆ ಒಂದು 15 ಹೊಡೆದ್ರು, ಏನು ಸೆಂಚುರಿ ಹೊಡೆದ್ರು ಅಂತ ಹೇಳ್ತಿಲ್ಲ, ಫಾರ್ಮಲ್ಲಿ ಕಾಣಿಸ್ಕೊಂಡ್ರು, ಕಮ್ ಬ್ಯಾಕ್ ಮಾಡಿದ್ರು. ಸೊ ಒಂದು ಪಾಸಿಟಿವಿಟಿ ಅಂತೂ ಕ್ರಿಯೇಟ್ ಆಗಿದೆ. ಸಂಜು ಸ್ಯಾಮ್ಸನ್ ಕೂಡ ಆಡಿದಷ್ಟು ಟೈಮ್ ಒಳ್ಳೆ ಫ್ಲೋಲ್ಲೇ ಕಾಣಿಸಿದ್ರು. ಸೊ ಅದರಿಂದ ಒಳ್ಳೆ ಫಾರ್ಮಲ್ಲಿ ಅಂತೂ ಇದ್ದಾರೆ. ಕಂಪ್ಯಾರಿಸನ್ ಅಂತ ಬಂದಾಗ ಇಲ್ಲಿ ಒಂಥರ ಎರಡು ಟೀಮು ಕೂಡ ಒಂಥರ ನ್ಯೂಟ್ರಲ್ ಆಗಿದೆ ಅಂತ ಹೇಳ್ಬೇಕು. ಏನು ಟಾಪ್ ಆರ್ಡ್ರು ನಮ್ಮದು ಏನೋ ದೊಡ್ಡ ಧ್ವಂಸ ಮಾಡಿ ಇಟ್ಬಿಟ್ಟಿದ್ದಾರೆ ಅಂತೇನಿಲ್ಲ, ಇವರು ಕೂಡ ಚಚ್ಚಿ ಕೆಡವ್ಬಿಟ್ಟಿದ್ದಾರೆ ಅಂತೇನಿಲ್ಲ. ಸೊ ಎರಡು ಟೀಮು ಕೂಡ ಒಂಥರ ನ್ಯೂಟ್ರಲ್ ಆಗೇನೇ ಇದ್ದಾರೆ. ಬಟ್ ಅಲ್ಟಿಮೇಟ್ಲಿ ಈ ಮ್ಯಾಚಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅದಷ್ಟೇ ಮ್ಯಾಟ್ರ್ ಆಗೋದು, ಹಿಂದೆ ಆಡಿರೋದೆಲ್ಲ ಮ್ಯಾಟ್ರ್ ಆಗೋದಿಲ್ಲ ಈ ಟೂರ್ನಮೆಂಟಲ್ಲೇ. ಆ್ಯಂಡ್ ನಂಬರ್ 3 ಅಂತ ಬಂದಾಗ ಇಶಾನ್ ಕಿಶಾನ್ ವರ್ಸಸ್ ಶಮ್ರಾನ್ ಹೆಟ್ಮಾಯರ್. ಚಚ್ಚಿ ಕೆಡುತ್ತಾರೆ ಹಂಗೆ ಶಮ್ರಾನ್ ಹೆಟ್ಮಾಯರ್. ಲಾಸ್ಟ್ ಮ್ಯಾಚ್ ಒಂದು ಬೇಗ ಔಟ್ ಆದರು. ಇನ್ನು ಮಿಕ್ಕಿರೋಂಥ ಮ್ಯಾಚ್ಗಳೆಲ್ಲ ನೋಡ್ತಂದ್ರೆ ಏನು ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಿರೋದು. ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚ್ ನೆಟ್ಟಿಗೆ ಆಡಲೇ ಇಲ್ಲ. ಫಸ್ಟ್ ಬಾಲ್ ಔಟ್ ಆಗಬೇಕಾಗಿರುತ್ತೆ, ಡಕ್ಔಟ್ ಆಗಬೇಕಾಗಿರುತ್ತೆ. ಆಪರ್ಚುನಿಟಿ ಕ್ರಿಯೇಟ್ ಆದ್ರೂ ಕೂಡ, ಲೈಫ್ ಕೊಟ್ಟರು ಕೂಡ ಮತ್ತೆ ಟಕ್ಕನಂಗೆ ಅವ್ರು 2 ರನ್ನಿಗೆ ಔಟ್ ಆಗೋಗ್ಬಿಟ್ರು. ಸೊ ಇವ್ರ ವಿಕೆಟು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮಗ. ನಮ್ಮ ಇಂಡಿಯನ್ಸ್ ಇವ್ರ ವಿಕೆಟ್ನ ಆದಷ್ಟು ಬೇಗ, ಎಷ್ಟು ಬೇಗ ಎತ್ತುತ್ತಾರೋ ಅಷ್ಟು ಬೇಗ ಮ್ಯಾಚಲ್ಲಿ ಇರ್ತೀವಿ ನಾವು, ಅಷ್ಟು ಮ್ಯಾಚಲ್ಲಿ ಇದ್ದೇ ಇರ್ತೀವಿ ನಾವು. ಇವ್ರ ವಿಕೆಟ್ ಏನಾದ್ರು ಇಟ್ಕೊಂಡ್ವಿ ಅಂತ ಅಂದ್ಕೊಳ್ಳಿ, ಎಲ್ಗೋ ತೊಗೊಂಡೋಗ್ಬಿಡ್ತಾರೆ. ನೋಡೋಲ್ಲಪ್ಪ, ಎಷ್ಟು 30+ ಬಾಲ್ಗೆ 70+ ರನ್ನೆಲ್ಲ ಸ್ಕೋರ್ ಮಾಡಿಬಿಟ್ಟಿದ್ರು, 76ನ ಸ್ಕೋರ್ ಮಾಡಿಬಿಟ್ಟು 33 ಬಾಲ್ಗೆ 76 ಹೊಡೆದ್ಬಿಟ್ಟಿದ್ರು. ಚಚ್ಚಿ ಕೆಡವಾಕ್ಬಿಟ್ಟಿದ್ರಂಗೆ ಜಿಂಬಾಬ್ವೆ ಅಗೇನ್ಸ್ಟ್ ಅಂತ ಕಾಣಿಸುತ್ತೆ. ಸೈಕ್ ಬ್ಯಾಟರ್ ಗುರು. ಏನು ಇಶಾನ್ ಕಿಶಾನ್ ಏನು ಕಮ್ಮಿ ಅಂತಲ್ಲ, ಅವರು ಕೂಡ ಅಗ್ರೆಸಿವ್ ಬ್ಯಾಟರೇ. ಬಟ್ ಶಮ್ರಾನ್ ಹೆಟ್ಮಾಯರ್ ಸಿಕ್ಕಾಪಟ್ಟೆ ಡಿಸ್ಟ್ರಕ್ಟಿವ್ ಆಗಿ ಕಾಣಿಸ್ಕೊಂಡಿದ್ರೆ ಒಂದು ಟೂರ್ನಮೆಂಟಲ್ಲಿ. ಕಂಪ್ಯಾರಿಸನ್ ವೈಸ್ ನೋಡ್ತು ಅಂದರೆ ಸರಿಸಮವಾಗಿ ತೂಗಬಹುದು ಅಂತ ಅನಿಸಿದೆ. ಬಟ್ ಭಯ ಉಡ್ಸೋ ಥರ ಕಾಣಿಸ್ತಿರೋದಿಲ್ಲಿ ಇಶಾನ್ ಕಿಶಾನ್ಗಿಂತ ಹೆಟ್ಮಾಯರ್ ಜಾಸ್ತಿ. ಅಂಡ್ ನಂಬರ್ 4 ಅಂತ ಬಂದಾಗ ಸೂರ್ಯಕುಮಾರ್ ಯಾದವ್ ಜೊತೆಗೆ ರೋಮನ್ ಪವಾಲ್ನ
ಕಂಪಾರಿಸನ್ ಮಾಡೋಕ್ಕಾಗೋದಿಲ್ಲ ಆಲ್ರೌಂಡರ್ ಜೊತೆಗೆ ಬ್ಯಾಟರ್ನ ಕಂಪಾರಿಸನು. ಬಟ್ ಆದರೂ ಕೂಡ ಪೊವೆಲ್ ಕೂಡ ಸ್ವಲ್ಪ ರನ್ಸ್ಗಳನ್ನ ಹೊಡೆದಿದ್ದಾರೆ ಟೂರ್ನಮೆಂಟಲ್ಲಿ. ಬಟ್ ಸೂರ್ಯ ಕೂಡ ಚೆನ್ನಾಗೇ ಆಡಿದ್ದಾರೆ. ಲಾಸ್ಟ್ ಅಂದರೆ ಒಟ್ಟಲ್ಲಿ ಒಂದು ರೈಟಲ್ಲಿ ಬರ್ತಾ ಇಲ್ಲ, ಒಂದು ಅಗ್ರೆಸಿವ್ ಅಪ್ರೋಚಲ್ಲಿ ಬರ್ತಾ ಇಲ್ಲ ಸೂರ್ಯದಿಂದ. ಸೊ ಓಕೆ, ಪರವಾಗಿಲ್ಲ, ಇಬ್ಬರು ಕೂಡ ಡಿಸೆಂಟಾಗಿ ಆಡಿದ್ದಾರೆ. ಸೊ ಓಕೆ, USA ಅಗೇನ್ಸ್ಟು ಸಖತ್ತಾಗಿ ಆಡಿದ್ದಾರೆ. ಅದು ಬಿಟ್ಟು ನೋಡ್ತಂದರೆ ಸೂರ್ಯದಿಂದ ಒಂದು ಹೆವಿ ಸ್ಕೋರ್ನ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ, ಇನ್ನು ಮಾಡ್ತಾ ಇದ್ದೀವಿ, ಅವರಿಂದ ಬಂದಿಲ್ಲ. ನೋಡೋಣ ಅದೇನಾಗುತ್ತೆ ಅಂತ. ಆ್ಯಂಡ್ ನಂಬರ್ 5 ಅಂತ ಬಂದಾಗ ತಿಲಕ್ ವರ್ಮಾ ಜೊತೆಗೆ ರಶನ್ ಚೇಸ್ ಕಂಪಾರಿಸನ್ನು, ಆಲ್ರೌಂಡರ್ ಜೊತೆಗೆ ಒಬ್ಬ ಬ್ಯಾಟರ್ನ ಕಂಪಾರಿಸನ್ನು. ನಂಬರ್ 5 ಬರ್ತಾರ ಅಥವಾ ನಂಬರ್ 7 ಬರ್ತಾರ ತಿಲಕ್ ವರ್ಮಾ, ಅದು ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಫ್ಲೋಟರ್ ಥರ ಯಾರನ್ನ ಹೆಂಗೆ ಬೇಕಾದ್ರು, ಹಾರ್ದಿಕ್ ಪಾಂಡ್ಯ ಮೇಲೆ ಬರ್ಬೋದು, ತಿಲಕ್ ವರ್ಮಾ ಕೆಳಗೆ ಬರ್ಬೋದು, ದುಬೆ ಮೇಲೆ ಬರ್ಬೋದು. ಇಲ್ಲಿ ಯಾರ ಪೊಸಿಷನ್ ಗ್ಯಾರಂಟಿ ಕೊಡೋದಕ್ಕಾಗೋದಿಲ್ಲ. ಲಾಸ್ಟ್ ಮ್ಯಾಚ್ ಬಂದಂಗೆ ಬರ್ತಾರೆ ಅಂತ ನೋಡಿ. ದುಬೆಗೆ ಆಪರ್ಚುನಿಟಿನೇ ಸಿಗಲಿಲ್ಲ ಲಾಸ್ಟ್ ಮ್ಯಾಚು, ಅದು ಸಖತ್ತಾಗಿರೋಂಥ ದುಬೆಗೆ. ಈ ಥರ ಆದರೂ ಆಗ್ಬೋದು. ಇಲ್ಲಿ ನಂಬರ್ 5, 6 ಆ್ಯಂಡ್ 7 ಇದೆ. ಈ ಸ್ಟಾರ್ಟ್ಸು ವೇರಿ ಆಗ್ಬೋದು, ಯಾರು ಬೇಕಾದ್ರೂ ಮೇಲೆ ಬರ್ಬೋದು, ಯಾರು ಬೇಕಾದ್ರೂ ಕೆಳಗೆ ಬರ್ಬೋದು. ಇವ್ರ ಕಡೆನೂ ಅಷ್ಟೇ ಚೇಸ್ ಆಗಿರ್ಬೋದು, ರುತರ್ಫೋರ್ಡ್ ಆಗಿರ್ಬೋದು, ಹೋಲ್ಡರ್ ಆಗಿರ್ಬೋದು, ರೊಮ್ಯಾರಿಯೋ ಶೆಫರ್ಡ್ ಆಗಿರ್ಬೋದು. ಇದು ಕೂಡ ಫ್ಲೋಟರ್ ಥರ ಯೂಸ್ ಮಾಡ್ಕೋತಾರೆ, ಹೆಂಗೆ ಬೇಕೋ ಹಂಗೆ. ಇವಾಗ ರೊಮ್ಯಾರಿಯೋ ಶೆಫರ್ಡ್ ಇನ್ ಕೇಸ್ ಏನಾದರೂ ಟಾಪ್ ಆರ್ಡರ್ನ ಸೈಕಾಗಿ ಆಡಿತ್ತು, ರೊಮ್ಯಾರಿಯೋ ಶೆಫರ್ಡು 18 ಓವರ್ 19 ಓವರ್ 20 ಓವರ್ ಇತ್ತು ಅಂದರೆ ರೊಮ್ಯಾರಿಯೋ ಶೆಫರ್ಡೇ ಬರ್ಬೋದು 3 ವಿಕೆಟ್ ಬಿದ್ದಾಗ. ಸೊ ಆ ಥರ ಆಯಿತು ಅಂತಂದಾಗ ಯಾರು ಬೇಕಾದ್ರೂ ಬರ್ಬೋದು, ಫ್ಲೋಟರ್ ಥರ ಯೂಸ್ ಮಾಡ್ಕೊಬೋದು. ಇಲ್ಲಿ ನೋಡಿ ನಂಬರ್ 5, ನಂಬರ್ 6 ಆ್ಯಂಡ್ ನಂಬರ್ 7, ನಂಬರ್ 8 ಏನಿದೆ, ಈ 4 ಸ್ಥಾನನೂ ಕೂಡ ಸ್ಟ್ರಾಂಗ್ ಆಗಿ ಎರಡೂ ಸೈಡಲ್ಲೂ ಕೂಡ ಕಾಣಿಸ್ತಿದೆ. ಆಲ್ರೌಂಡರ್ಸು ಸೈಕಾಗಿದ್ದಾರೆ. ದುಬೆ ಆಗಿರಲಿ, ಪಾಂಡ್ಯ ಆಗಿರಲಿ, ಅಕ್ಷರ್ ಪಟೇಲ್ ಆಗಿರಲಿ, ಶೆಫರ್ಡ್, ರುತರ್ಫೋರ್ಡ್ ಆಗಿರಲಿ, ರುತರ್ಫೋರ್ಡ್ ಆಲ್ರೌಂಡರ್ ಅಲ್ಲ, ಚೇಸ್ ಆಗಿರಲಿ, ಹೋಲ್ಡರ್ ಆಗಿರಲಿ, ರೊಮ್ಯಾರಿಯೋ ಶೆಫರ್ಡ್ ಆಗಿರಲಿ, ಸೈಕಾಗಿ ಆಡುವಂಥ ಮ್ಯಾಚ್ ಎತ್ಕೊಂಡು ಹೊರಟೋಗುವಂಥ ಪ್ಲೇಯರ್ಗಳು ಪ್ರೂವ್ ಕೂಡ ಮಾಡ್ಕೊಂಡಿದ್ದಾರೆ. ಚೇಸ್ ಆಗಿರಲಿ, ರೊಮ್ಯಾರಿಯೋ ಶೆಫರ್ಡ್ ಆಗಿರಲಿ, ಜೊತೆಗೆ ಜೇಸನ್ ಹೋಲ್ಡರ್ ಆಗಿರಲಿ, ಇಬ್ಬರು ಲಾಸ್ಟ್ ಮ್ಯಾಚಸ್ ಸಖತ್ತಾಗಲ್ಲಪ್ಪ. ಬೇಗ ಕೊಲ್ಯಾಪ್ಸ್ ಆದ್ರೂ ಕೂಡ ರೊಮ್ಯಾರಿಯೋ ಶೆಫರ್ಡ್ ಜೊತೆಗೆ ಆಡಿದ್ದು ಜೇಸನ್ ಹೋಲ್ಡರ್ ಅವರು ಇಬ್ಬರದು ಸೈಕ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿಸಿದ್ರು. ಮ್ಯಾಚ್ ಕಡೆಯವ್ರಿಗೂ ಕೂಡ ನಿಂತ್ಕೊಂಡು ಆಡಿದ್ರು. ಸೊ ಅಟ್ ಎನಿ ಗಿವನ್ ಡೇ ಮ್ಯಾಚ್ ವಿನರ್ಸ್ನೇ ಜೇಸನ್ ಹೋಲ್ಡರು ಜೊತೆಗೆ ರೊಮ್ಯಾರಿಯೋ ಶೆಫರ್ಡ್, ಚೇಸು ಕೂಡ ಮ್ಯಾಚ್ ವಿನ್ನರ್ ಆಗಿದ್ದಾರೆ ಈ ಒಂದು ವರ್ಲ್ಡ್ ಕಪ್ಪಲ್ಲೇ. ಸೊ ನೋಡ್ತು ಅಂತ ಅಂದಾಗ ಒಬ್ಬಿಯಸ್ಲಿ ಒಂಥರ ಕಾಂಟ್ರಾಸ್ಟಿಂಗ್ ಆಗಿ ಕಾಣಿಸುತ್ತೆ. ಇಲ್ಲೂ ಕೂಡ ಸಖತ್ತಾಗಿರೋಂಥ ಆಲ್ರೌಂಡರ್ಸ್ 3 ಜನ ಆಲ್ರೌಂಡರ್ ಇದ್ದಾರೆ. ಈ ಕಡೆನೂ ಕೂಡ ಆಲ್ರೌಂಡರ್ ಸಖತ್ತಾಗಿದ್ದಾರೆ. ಆ್ಯಂಡ್ ಬ್ಯಾಟಿಂಗು ಕೂಡ ಸಖತ್ತಾಗಿದೆ, ಸ್ಟ್ರೆಂತ್ ಇದೆ. ನಂಬರ್ 8 ಕೂಡ ಬ್ಯಾಟಿಂಗ್ ಇದೆ. ನಂಬರ್ 8 ಇಲ್ಲೂ ಕೂಡ ಸೈಕ್ ಬ್ಯಾಟಿಂಗ್ ಇದೆ. ಸೊ ಅದರಿಂದ ಬ್ಯಾಟಿಂಗ್ ಅಂತ ಬಂದಾಗ, ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಖಂಡಿತ ಒಂದು ಕಾಂಟ್ರಾಸ್ಟು ಫೀಲ್ ಆಗುತ್ತೆ, ಇಲ್ಲಿ ವೈಬು ಬರುತ್ತೆ. ಆ್ಯಂಡ್ ನಂಬರ್ 9 ಅಂತ ಬಂದಾಗ ಫೋರ್ಡ್ಗೆ ಇಲ್ಲಿ ನೀವು ಬುಮ್ರಾನಂತೂ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಬುಮ್ರಾ ಟಾಪ್ ಆಫ್ ದ ಲಿಸ್ಟು, ಒಂಥರ ತೆಗೆದು ಸೈಡ್ಗೆ ಇಟ್ಬಿಡ್ರಿ ಬುಮ್ರಾ, ಲೆಜೆಂಡ್ ಅಂತ. ಆ್ಯಂಡ್ ಹರ್ಷದೀಪ್ ಸಿಂಗ್ ಕಂಪ್ಯಾರಿಸನ್ ವಿತ್ ಶಮಾರ್ ಜೋಸಫ್ ಜೊತೆ ಕಂಪೇರ್ ಮಾಡ್ತು ಅಂದರೆ ಹರ್ಷದೀಪ್ ಸಿಂಗ್ ಖಂಡಿತ ಲೀಡಲ್ಲಿರ್ತಾರೆ. ಸೊ ಇದು ಬೌಲಿಂಗ್ ನಮ್ಮಲ್ಲಿ ಒಂದು ಸ್ವಲ್ಪ ಪಾಸಿಟಿವಿಟಿ ಏನಿದೆ. ಪೇಸ್ ಅಟ್ಯಾಕ್ ಅಂತ ಬಂದಾಗ ಸ್ವಲ್ಪ ನಮ್ಮಲ್ಲಿ ಅವ್ರ ಹತ್ರನೂ ಇದೆ, ಪೇಸ್ ಅಟ್ಯಾಕ್ ಇಲ್ಲ ಅಂತಲ್ಲ. ಜೇಸನ್ ಹೋಲ್ಡರ್ ಆಗಿರಲಿ, ಶೆಫರ್ಡ್ ಆಗಿರಲಿ, 5 ವಿಕೆಟ್ ಇದ್ದರೆ ಶೆಫರು ಈ ಒಂದು ಟೂರ್ನಮೆಂಟಲ್ಲಿ ಒಂದೇ ಮ್ಯಾಚ್ 5 ವಿಕೆಟ್ನ ಎತ್ತಿರುವಂಥ ಅಬಿಲಿಟಿ ಇದೆ. ಪೇಸ್ ಅಟ್ಯಾಕ್ ಅಂತ ಬಂದಾಗ ಜೇಸನ್ ಹೋಲ್ಡರು, ರೊಮ್ಯಾರಿಯೋ ಶೆಫರ್ಡು ಜೊತೆಗೆ ಇಲ್ಲಿ ಫೋರ್ಡು ಇನ್ ಕೇಸ್ ಆಡ್ತು ಅಂತಂದರೆ ಅಖಿಲ್ ಹುಸೇನು ಕೂಡ ಆಡಿಸ್ಬೋದು. ಸ್ಪಿನ್ ಟು ವಿನ್ ಮಂತ್ರ ಫಾಲೋ ಅಪ್ ಮಾಡ್ತು ಅಂತಂದರೆ ಅಖಿಲ್ ಹುಸೇನು ಜೊತೆಗೆ ಮೋಟಿ ಆಮೇಲೆ ಚೇಸು, ಸೊ ಇವ್ರು ಸೇರ್ಕೊಂಡ್ರೆ 3 ಜನ ಪಕ್ಕಾ ಸ್ಪಿನ್ನರ್ಸ್ಗಳು ಆಗ್ತಾರೆ. ಏನಾದ್ರು 3 ಜನ ಸ್ಪಿನ್ನರ್ಸ್ ನೋಡ್ತಾ ಇದ್ದಾರೆ ಅಂತಂದರೆ ಆಡಿಸುವಂಥ ಚಾನ್ಸಸ್ಸು ಇರುತ್ತೆ. ಇಲ್ಲ ಅಂದರೆ ಪೇಸ್ ಟು ಲೀಡ್ ಅನ್ನೋ ಒಂದು ತಲೆಗೆ ಮೈಂಡ್ಸೆಟ್ ಬಂತು ಅಂದರೆ ಈಡನ್ ಗಾರ್ಡನ್ಸಲ್ಲಿ ಇವ್ರನ್ನೇ ಹಾಕೊಂಡು ಹೋಗುವಂಥ, ಫೋರ್ಡ್ನೇ ಹಾಕೊಂಡು ಹೋಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ ಕೇಸ್ ಏನಾದ್ರು ಫೋರ್ಡ್ ಏನಾದ್ರು ಆಡಿದ್ರು ಅಂತಂದರೆ ಶೆಫರ್ಡು, ರುತರ್ಫೋರ್ಡು, ಫೋರ್ಡು, ಆಮೇಲೆ ಜೋಸಫು, ಆಮೇಲೆ ಪೊವಲ್ ಎಲ್ಲ ಸೇರ್ಕೊಂಡ್ರೆ 5 ಫಾಸ್ಟ್ ಬೌಲಿಂಗ್ ಆಪ್ಷನ್ಸ್. ನಮ್ಮ ಹತ್ರ ಬೌಲಿಂಗ್ ಆಪ್ಷನ್ಸ್ ಬಗ್ಗೆ ಕೊರತೆನೇ ಇಲ್ಲ ನಮ್ಮಲ್ಲಿ. ಯಾರು ಬೇಕಾದ್ರೂ ಬೌಲಿಂಗ್ ಹಾಕೋಂಥ ಎಬಿಲಿಟಿ ಇದೆ. ತಿಲಕ್ ವರ್ಮಾಯಿಂದ ಹಿಡ್ಕೊಂಡು ಸೂರ್ಯಕುಮಾರ್ ಯಾದವಿಂದ ಹಿಡ್ಕೊಂಡು ಎಲ್ಲರೂ ಕೂಡ, ರಿಂಕು ಸಿಂಗು ಕೂಡ ಬೌಲಿಂಗ್ ಮಾಡಿಬಿಟ್ಟಿದ್ದಾರೆ. ಸೊ ಆ ಥರ ಎಲ್ಲರ ಹತ್ರನೂ ಕೂಡ ಎಬಿಲಿಟಿ ಅಂತೂ ಖಂಡಿತ ಇದೆ. ಸೊ ಆಪ್ಷನ್ಸ್ ಇವರಲ್ಲೂ ಕೂಡ ಬೇಜಾನಿದೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಏನು ಬರೀ 5 ಜನ ಬೌಲಿಂಗ್ ಮಾಡಬೇಕು ಅಂತೇನಿಲ್ಲ, ಇವರಲ್ಲೂ ಕೂಡ ಸುಮಾರು ಆಪ್ಷನ್ಸ್ಗಳಿದ್ದಾವೆ. ಸೊ ಬೇಜಾನ್ ಆಪ್ಷನ್ಸ್ಗಳು ಇದ್ದಾವೆ ಬೌಲಿಂಗಲ್ಲಾಗಿರಲಿ, ಬ್ಯಾಟಿಂಗಲ್ಲಾಗಿರಲಿ. ಬ್ಯಾಟಿಂಗ್ ಡೆಪ್ ವಿಚಾರಕ್ಕೆ ಬಂತು ಅಂದ್ರೂ ಅಷ್ಟೇ, ಬೌಲಿಂಗ್ ಆಪ್ಷನ್ಸ್ ವಿಚಾರಕ್ಕೆ ಬಂತು ಅಂದ್ರೂ ಅಷ್ಟೇ ಸಿಕ್ಕಾಪಟ್ಟೆ ಒಂದು ಫೀಸಿಬಿಲಿಟಿ ಏನಿದೆ, ಫ್ಲೆಕ್ಸಿಬಿಲಿಟಿ ಅನ್ನೋದಿದೆ. ಆದ್ದರಿಂದ ಎರಡೂ ಟೀಮು ಕೂಡ ಸಿಕ್ಕಾಪಟ್ಟೆ ಡಿಸ್ಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ದಾವೆ. ಇಲ್ಲಿ ಈ ಟೀಮ್ ದೊಡ್ಡದು, ಆ ಟೀಮ್ ದೊಡ್ಡದು ಅಂತ ಹೇಳೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಕಾಂಟ್ರಾಸ್ಟ್ ಫೀಲ್ ಆಗ್ತಾ ಇರೋದ್ರಿಂದ ಬೌಲಿಂಗಲ್ಲಿ ನಾವೇ ಒಂದು ಸ್ವಲ್ಪ ಮೇಲ್ಗಡೆ ಅಂತ ಅನ್ನಿಸ್ತಾ ಇದೆ. ವರುಣ್ ಚಕ್ರವರ್ತಿ, ಮೋಟಿ ಕಂಪ್ಯಾರಿಸನ್ನು, ಇವ್ರು ಸ್ಪಿನ್ನರ್ಸ್ಗಳ ಕಂಪ್ಯಾರಿಸನ್ ಬಂತು ಅಂತಂದಾಗ, ಅಕ್ಷರ್ ಪಟೇಲ್ನ ಕಂಪ್ಯಾರಿಸನ್ ತೊಗೊಂಡು ನೋಡ್ತು ಅಂತಂದಾಗ, ಚೇಸ್ ಜೊತೆ ಆಗಿರಲಿ ಎಲ್ಲ ಒಂದು ಸ್ವಲ್ಪ ನೋಡ್ತು ಅಂತಂದಾಗ ಒಂದು ಸ್ವಲ್ಪ ಬೌಲಿಂಗಲ್ಲಿ ನಾವೇ ಒಂದು ಸ್ವಲ್ಪ ಸ್ಟ್ರೆಂಥನ್ ಆಗಿದ್ದೀವಿ ಅಂತ ಫೀಲ್ ಆಗ್ತಿದೆ ನನಗೆ. ಆದ್ದರಿಂದ ಒಂದು ಗಟ್ ಫೀಲಿಂಗ್ ಇದೆ, ಇಂಡಿಯಾದವರು ಈ ಮ್ಯಾಚ್ ಡಾಮಿನೇಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಒಟ್ಟಲ್ಲಿ ಗೆಲ್ಲಬಹುದು ಅಂತ ಫೀಲ್ ಆಗ್ತಾ ಇದೆ ಈ ಒಂದು ಕಾಂಬಿನೇಷನ್ನ ನೋಡ್ತು ಅಂತಂದಾಗ. ನಿಮ್ಮ ಪರ್ಸ್ನಲ್ ಅಭಿಪ್ರಾಯ ಏನಪ್ಪ? ಎರಡು ಕಾಂಟ್ರಾಸ್ಟಿಂಗ್ ಟೀಮ್ನ ನೋಡಾದ್ಮೇಲೆ, ಎರಡೂ ಕೂಡ ಒಂಥರ ಬಲಿಷ್ಠವಾಗಿರುವಂಥ ಟೀಮ್ ನೋಡಾದ್ಮೇಲೆ ಯಾವ ಟೀಮ್ ಸ್ಟ್ರಾಂಗ್ ಆಗಿ ಅನ್ನಿಸಿದೆ 11-11 ಕಂಪ್ಯಾರಿಸನ್ ಮಾಡಿದಾಗ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.